ಎಲ್ರಿಗೂ ತುಂಬ ಧನ್ಯವಾದಗಳು. ನಿಮ್ಮಿಂದ ಈ ಚಾನೆಲ್ ಇವತ್ತು 1,000 ಸಬ್ಸ್ಕ್ರೈಬರ್ಸ್ ದಾಟಿದೆ. ಈ ಐಸ್ ಕ್ರೀಮ್ ತಿಂದ ಹುಡುಗ ತುಂಬ ಸಹಾಯ ಮಾಡಿ. ನನ್ನ ಬಾಲ್ಯದ ಗೆಳೆಯ ಪ್ರಮೋದ್ ಅಂತ. ನಮ್ಮಿಂದ ಆಟೋ ಇದೆ, ನಮ್ಮ ಹಿಂದೆ ಆಟೋ ಇರಲಿ, ನಮ್ಮ ಮುಂದೆ ಆಟೋ ಇರಲಿ, ನಾವು ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಡಿಸೈಡ್ ಮಾಡ್ದಂಗೆ ಲೆಕ್ಕ. ಹೆಂಗ್ರಪ್ಪ ಬಿಲ್ಡಪ್? ಮಹಾಲಕ್ಷ್ಮಿ ಸಮೇತನಾಗಿ ಮಹಾವಿಷ್ಣು ಈ ಸ್ಪರ್ಧೆಯನ್ನು ನಡೆಸಿದ್ದಾರೆ. ನಾನಿರುವಂಥ ಜಾಗ ಬಂದು ಪ್ರಯಾಗ್ರಾಜ್ ಅಂತ, ಇದನ್ನ ಅಲಹಾಬಾದ್ ಅಂತ ಕರೀತಾರೆ. ಇವಾಗ ನಾವು ಹೋಗ್ತಾರಂಥ ಒಂದು ಜಾಗ ಏನಿದೆ, ಇದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ತ್ರಿವೇಣಿ ಸಂಗಮ ಅಂದರೆ ಇಲ್ಲಿ ಗಂಗಾ, ಯಮುನಾ ಹಾಗೂ ಸರಸ್ವತಿ ಅಂತ 3 ನದಿಗಳು ಸೇರುತ್ತಂತೆ. ಒಂದು ವಿಸ್ಮಯಕರವಾದ ಮಾತೇನೆಂದರೆ, ಇಲ್ಲಿ ತ್ರಿವೇಣಿ ಸಂಗಮಲ್ಲಿ ಸರಸ್ವತಿ ನದಿ ಅನ್ನೋದು ಗುಪ್ತ ನದಿ, ಅದೆಲ್ಲೋ ಬಂದು ಸೇರ್ಕೊಳ್ಳುತ್ತೆ, ಯಾರು ಕಾಣಿಸಲ್ಲ ಅಂತ ಇರ್ಬೋದು, ನಮಗೇನು ಗೊತ್ತಿಲ್ಲ. ನೋಡೋಕೆ ಹೋಗೋಣ ಬನ್ನಿ. ಇದು ತ್ರಿವೇಣಿ ಸಂಗಮ ಅಂತ. ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ 3 ನದಿಗಳ ಒಂದು ಸಂಗಮ ಆಗತ್ತಂತೆ. ಪುರಾಣ ಕಾಲದಿಂದ ತುಂಬಾ ಪ್ರಸಿದ್ಧ ಆಗಿರುವಂತಹ ಒಂದು ಜಾಗ ಇದು ತ್ರಿವೇಣಿ ಸಂಗಮ. ಇದ್ರಲ್ಲಿ ಏನು ಒಂದು ತಮಾಷೆ ಅಂದ್ರೆ, ಪುರಾಣ ಕಾಲದಲ್ಲಿ ಈ ಪ್ರಯಾಗ್ರಾಜಕ್ಕೆ ದೇವಲೋಕದಿಂದ ದೇವತೆಗಳೆಲ್ಲ ಲಕ್ಷ ಅಂತ ಒಂದು ಸಂಖ್ಯೆಯಲ್ಲಿ ಬಂದು ಈ ಪ್ರಯಾಗ್ರಾಜಲ್ಲಿ ವಾಸ ಮಾಡ್ತಾರಂತೆ. ಯಾಕೆಂದ್ರೆ ಈ ಜಾಗ ಅಷ್ಟು ಪರಿಶುದ್ಧವಾಗಿರುವಂತ ಒಂದು ಜಾಗ ಪೃಥ್ವಿಲಿ ಇಂದ ಒಂದು ನಂಬಿಕೆ ಅವ್ರಿಗೆ. ಸರಿ, ಈ ಒಂದು ಲಕ್ಷಾಂತರ ಸಂಖ್ಯೆಯಲ್ಲಿ ದೇವತೆಗಳು ಬಂದಿದ್ದು ಏನಾಗತ್ತೆ ಅಂದ್ರೆ, ಪ್ರಯಾಗ್ರಾಜ್ ಸಂಪೂರ್ಣವಾಗಿ ತುಂಬೋಗತ್ತೆ, ಇನ್ಯಾರಿಗೂ ಜಾಗ ಇರಲ್ಲ. ಆಮೇಲೆ ಬಂದಂತ ತಾಯಿ ಸರಸ್ವತಿಗೆ ಇಲ್ಲಿ ಉಳ್ಕೊಳ್ಳಕ್ಕೆ ಜಾಗ ಇರಲ್ಲ, ಸಂಪೂರ್ಣವಾಗಿ ತುಂಬೋಗಿರುತ್ತಲ್ಲ ಜಾಗ ದೇವತೆಗಳಿಂದ. ಇಲ್ಲಿ ಈ ಒಂದು ಜಾಗದಲ್ಲಿ ಉಳ್ಕೊಳ್ಳೋಕೆ ಜಾಗವಿಲ್ಲ ಅಂತ ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಇಲ್ಲಿ ಒಂದು ಗುಪ್ತ ರೀತಿಲಿ ಪ್ರವೇಶ ಆಗ್ತಾರೆ ಪ್ರಯಾಗ್ರಾಜಕ್ಕೆ. ಹಾಗಾಗಿ ಇವರು ಗುಪ್ತ ರೀತಿಲೇ ಉಳ್ಕೊಂಡ್ಬಿಡ್ತಾರೆ. ಈ ಒಂದು ಸಂಗಮ ಏನಿದೆ, ನಿಮ್ಗೆ ಇಲ್ಲಿ ಯಮುನಾ ಕಾಣಿಸುತ್ತೆ, ಗಂಗಾ ಕಾಣಿಸುತ್ತೆ ನದಿ, ಆದ್ರೆ ನಿಮ್ಗೆ ಸರಸ್ವತಿ ಕಾಣಿಸಲ್ಲ. ಇದೊಂದು ಪೌರಾಣಿಕ ಮಹಾತ್ಮೆ. ಗುಪ್ತ ಆಗಿರೋ ಒಂದು ಸರಸ್ವತಿ ನದಿ ಏನಿದೆ, ಅದ್ರ ಹಿಂದೆ ಏನೋ ಒಂದು ಪೌರಾಣಿಕ ಮಹಾತ್ಮೆ ಇದೆ ಅಂತ ಒಂದು ಮಾಹಿತಿ ಕೊಟ್ಟೆ ಅಷ್ಟೇ. ಅಲಹಾಬಾದಲ್ಲಿ ತುಂಬಾ ಹೆಸರು ಪಡ್ಕೊಂಡಿರುವಂತ ಒಂದು ಅಂಗಡಿ ಇದೆ, ಬೀಡಾ ಅಂಗಡಿ, ಪಾನ್ ಅಂಗಡಿ, ವರ್ಲ್ಡ್ ಫೇಮಸ್ ಪಾನ್ ಅಂಗಡಿ, ವರ್ಲ್ಡ್ ಫೇಮಸ್ ಪಾನ್ ಶಾಪ್, ಸುಫಿಯಾ ಲಾರೆನ್ಸ್. एक्सीलेंट टेस्ट, सुपर, मस्ट ट्राई इन इलाहाबाद. हमारे पापा जी अमृतसर गए थे, वहाँ पे लॉरेंस रोड है, लॉरेंस रोड में हमारे पिताजी ने मूवी देखी, तो उनको मूवी में सोफिया लॉरेंस जी बहुत अच्छी लगी, इसीलिए जब वो इलाहाबाद आए तो उन्होंने इनके नाम से दुकान का नाम रखा, सोफिया लॉरेंस. इनके साथ संगीतकार हैं, उन्होंने सिविलियन में बंगला है, वो 1.5 साल में जब भी आते हैं तो हमारे पिताजी बड़े प्रेम से उनको गिलौरी देते हैं, वो वहाँ पे ले जाके खिलाएं. तो उन्होंने फिर जो है वहाँ से बताया कि आपके नाम पे यहाँ पे दुकान रखे हैं, तो उन्होंने कहा कि ठीक है. फिर हमारे पापा जी से फ़ोन में बात कराया उन्होंने,
और पान खा के बड़ी खुश हुई। तो जब भी वो यहाँ से जाते हैं तो उनके लिए हमारे पिताजी गिलौरी बड़े मन से प्रेम से बना के उनको देते हैं, वो वहाँ पे जाके गिलौरी खाते हैं। ये हमारे पूर्वज से चला आ रहा है, हमारे 120 साल पुराना है ये समय। 120 साल हमारे परबाबा के हमारे चला आ रहा है। क्या लगाते हैं? पान में भी लगाते हैं इसको, माथे पे तो इसको लगा हमारे पिताजी एक अमिताभ बच्चन जी के शो में भी गए थे, जिसमें उन्होंने काम किया था। सोनी में लिफ्ट करा के अमिताभ बच्चन करण जौहर जी का प्रोग्राम हुआ था, उसमें पिताजी ने जीता था 3 पान बनाने वालों को। यूनिवर्सिटी में ट्रेनिंग दिया था उन्होंने, जो पान वाले को हमारे पिताजी ने सिखाया था ट्रेनिंग में, वो प्रथम विजेता भी घोषित हुआ था। और अमिताभ बच्चन जी से भी हमारे पापा जी की भी बातचीत हुई थी। अजब देश की गजब कहानी में एजेंट टीवी पे राकेश सावंत जी का प्रोग्राम हुआ था, उसमें भी काफ़ी देश से पान वाले आए थे, जिसमें से हमारे पिताजी को प्रथम पुरस्कार मिला था। मुझे ओम प्रकाश चौरसिया कहते हैं और इस दुकान का नाम है सोफिया लॉरेंस लिटिल शॉप। भाई दबे मैं आज से करीब 40 साल पहले अमृतसर गया था पंजाब। वहाँ पे हमने सोफिया लॉरेंस की मूवी देखी और उनकी मूवी भी पसंद आई, कलाकार थी, उनका एक्टिंग भी देख कर मैं बड़ा पसंद हुआ। और भाई दबे हमारा पान का व्यवसाय है और ये पान आता हमारा सोफिया, क्योंकि सोफिया पान और सोफिया लॉरेंस, तो वहाँ से आने के बाद हमने उन्हीं का नाम दुकान में डाल दिया। और आप ये समझ लीजिए जब से हमने ये नाम डाला है तब से दिन दुगना रात चौगुना हमारा काम बढ़ते गया। और ईश्वर की कृपा है कि सब VIP लोग हमारे यहाँ आते, कोई ऐसा नेता अब नेता नहीं जो हमारे यहाँ ना आता। और आज ईश्वर की कृपा है साहब कि चाहे जो VIP हो, शहर का IAS PCS दफ्तर सब यहाँ पे आते हैं और बड़े प्रेम से पान खाते। ये हमारा बड़ा सौभाग्य। मैं तो कहता हूँ करते हो तुमको दैया नाम मेरा होना, हम कुछ नहीं, ईश्वर हमको सब दे, अहंकार नहीं देता। ಧನ್ಯವಾದ. ಬೀಟಾ ಪಾನ್ ಅಂತ ಕರೀತಾರೆ. ಸ್ವೀಟ್ ಪಾನ್ ಇದು ಬೀಟಾ ಥರ ಇರುತ್ತೆ, ಇದನ್ನು ಸ್ವೀಟ್ ಪಾನ್ ಅಂತ ಕರೀತಾರೆ. ಎಕ್ಸಲೆಂಟ್ ಟೇಸ್ಟ್ ಇರುತ್ತೆ ಇದು. ಅಲಹಾಬಾದ್ ತುಂಬ ಫೇಮಸ್ ಇದು, ಫೇಮಸ್ ಶಾಪ್ ಇದು. ಬರೀ ಟೇಸ್ಟ್ ಒಣಗಿರುತ್ತೆ ಅಂತ. ಎಕ್ಸಲೆಂಟ್. ಅಲಹಾಬಾದ್ ಬಂದರೆ ನಿಮ್ಮ ಟೇಸ್ಟ್ ಮಾಡಲೇಬೇಕು. ಪಂಡಿತ್ ಜಿ ಕಿ ಚಾಟ್ ಸೆಂಟರ್ ಅಂತಿದೆ, ಅದು ಅದ್ಭುತವಾಗಿರುತ್ತೆ. ಇಲ್ಲಿ ಮಾಡಿರುವಂಥ ಒಂಥರ ಮಸಾಲೆ ಪುರಿ ಆಗ್ಬೋದು, ಪಾನಿಪುರಿ ಆಗ್ಬೋದು, ನಿಮಗೆ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಾದ ಸಿಗಲ್ಲ. ಹಿಂಗಿನ ಅಂಶ ಜಾಸ್ತಿ ಹಾಕಿರ್ತಾರೆ ಪಾನೀಲಿ, ಅಂದರೆ ಪಾನಿಪುರಿ ಪಾನೀಲಿ ನಿಮಗೆ ಜೀರಿಗೆ, ಹಿಂಗು ಮತ್ತು ಖಾರ, ಇದ್ರದ್ದು ಒಂದು ಸ್ವಾದ ಹೆಚ್ಚಾಗಿ ಸಿಗುತ್ತೆ. ಪಂಡಿತ್ ಜಿ ಕಿ ಚಾಟ್ ಅಂತ ತುಂಬ ಫೇಮಸ್ಸು ಅಲಹಾಬಾದಲ್ಲಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ರುಚಿ. क्या क्या डाल रहे हैं? मसाला का नाम बताना पड़ेगा सर। हो सके तो बता दे। ये हम मटर डाल रहे हैं सर, ये साथ मटर, ये मीठी चटनी, हाँ मीठी चटनी, ये मसाला है, हाँ ये नमक है सर, हाँ जी, हाँ ये लच्छा, ये इसका तो नाम आप जानते ही होंगे, हाँ जी, ये नूडल स्पून,
यार आपको तो इस लाइन पे होना चाहिए था ಬಟ್ ಈಗ ಸಫೋಡಾ ಅಂತ ಕರೀತಾರೆ ಪಂಡಿತ್ ಜಿ ಕಿ ಚಾಟ್ ತುಂಬಾ ಫೇಮಸ್ ಟೇಸ್ಟ್ ನೋಡ ಬನ್ನಿ ಹೇಗಿರುತ್ತೆ ಅಂತ ನಿಂಬೆಹಣ್ಣು ಟೇಸ್ಟ್ ತುಂಬಾ ಜಾಸ್ತಿ ಇದೆ ರುಚಿಕರವಾದ ತಿಂಡಿ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಇದು ನೀವು ತಿನ್ನೋಕೆ ಅಲಹಾಬಾದ್ಗೆ ಬರಬೇಕು ಸೂಪರ್ ತುಂಬಾ ರುಚಿ ಇದೆ ಎಕ್ಸಲೆಂಟ್ ಟೇಸ್ಟ್ ಇದನ್ನ ಆಲೂ ಚಾಟ್ ಅಂತ ಕರೀತಾರೆ ಇದು ಗ್ರೀನ್ ಚಟ್ನಿ ಹಾಕಿದ್ದಾರೆ ಆಲೂಗಡ್ಡೆ ಜೊತೆ ತುಂಬಾ ಖಾರ ಇರುತ್ತಂತೆ ಇದನ್ನ ಆಲೂ ಚಾಟ್ ಅಂತ ಕರೀತಾರೆ ಅಲಹಾಬಾದ್ ತಿನ್ನೋಣ ಬನ್ನಿ ಹೇಗಿರುತ್ತೆ ಅಂತ ಮೆಣಸಿನ್ಕಾಯಿ ಫ್ಲೇವರು ನಿಂಬೆಹಣ್ಣು ಫ್ಲೇವರು ಜೀರಿಗೆ ಫ್ಲೇವರು ಆಲೂಗಡ್ಡೆ ಫ್ಲೇವರು ಪುದೀನಾ ಫ್ಲೇವರ್ ಇದೆ ಅಂತಂದ್ರೆ ನಮ್ಮ ಯಾವ ರೀತಿ ಮಾಡಲ್ಲ ಎಕ್ಸಲೆಂಟ್ ಟೇಸ್ಟ್ ಎಕ್ಸಲೆಂಟ್ ಗುಲಾಬ್ ಜಾಮೂನು ಸಕ್ಕರೆ ಹದವಾಗಿದೆ ಅದ್ಭುತ ರುಚಿ ಇದೆ ಏಲಕ್ಕಿ ಮತ್ತೆ ಕೇಸರಿ ರುಚಿ ಗೊತ್ತಾಗ್ತಾ ಇದೆ ಏಲಕ್ಕಿ ಕೇಸರಿ ಮತ್ತೆ ಬೆಣ್ಣೆ ಹಾಕಿದ್ದಾರೆ ಸ್ವಲ್ಪ ಗೊತ್ತಾಗುತ್ತೆ ಎಕ್ಸಲೆಂಟ್ ಟೇಸ್ಟ್ ಪಂಡಿತ್ ಜಿ ಚಾಟ್ ವಾಲಾ ಇದು ಪಂಡಿತ್ ಜಿ ಕಿ ಚಾಟ್ ಅಂತ ತುಂಬಾ ಫೇಮಸ್ಸು ಅಲಹಾಬಾದಲ್ಲಿ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ಇದರಷ್ಟು ರುಚಿಕರವಾದ ಚಾಟ್ ನಾನು ಯಾವತ್ತೂ ತಿಂದಿಲ್ಲ ನನ್ನ ಲೈಫಲ್ಲಿ ತುಂಬ ತಿಂದಿದ್ದೀನಿ ಸೌತ್ ಇಂಡಿಯಾಲಿ ತುಂಬ ತಿಂಡಿ ನಾರ್ತಲ್ಲಿ ಕೂಡ ಎರಡರಲ್ಲೂ ಕಂಪೇರ್ ಮಾಡೋ ಇದು ಸೂಪರ್ ಆಯಿತು ಎಕ್ಸಲೆಂಟ್ ಟೇಸ್ಟ್ ಒಂದಿರಿ ಜಹಾಂಗೀರು ಚಂದ್ರಕಲಾ ಕಲಾ ನಮ್ಮೂರು ಬಾದುಷಾ ಇದ್ದಂಗಿದೆ ಇದು ಬಾದುಷಾ ಮಾಡ್ತಾರೆ ನೋಡಿದಿರಲ್ಲ ಆ ಥರನೇ ಇದೆ ಸೇಮ್ ಸೂಪರ್ ಟೇಸ್ಟ್ ಎಕ್ಸಲೆಂಟ್ ಒಳಗಡೆ ಸ್ಟಫಿಂಗ್ ಹಾಕಿದ್ದಾರೆ ಒಳಗಡೆ ಸ್ಟಫಿಂಗ್ ಇದೆ ಅಲ್ಲಿ ಬಂದು ಕೆನೆ ಸ್ಟಫಿಂಗು ಮೂಲ್ಚೆಂಡ್ ಅಂಡ್ ಸನ್ಸ್ ಅಂತ ಅಂಗಡಿ ಹೆಸರು ಬಂದು ಅಲಹಾಬಾದ್ ತುಂಬ ಫೇಮಸ್ ಸಿಹಿ ಇದು ಎಕ್ಸಲೆಂಟ್ ಟೇಸ್ಟ್ ಕಲಾ ಇನ್ನೊಂದು ಚಂದ್ ಕಲಾ ಅಂತ ಕರೀತಾರೆ ತಿನ್ನೋಣ ಬನ್ನಿ ಹೇಗಿರುತ್ತೆ ಅಂತ ಇದು ಹೊರಗಡೆ ಸಕ್ಕರೆ ಪಾಕ ಕಾಣಿಸ್ತದೆ ನೋಡಿ ಎಕ್ಸಲೆಂಟ್ ಟೇಸ್ಟ್ ಎಕ್ಸಲೆಂಟ್ ಟೇಸ್ಟ್ ಇದು ನಮ್ಮೂರು ಜಹಾಂಗೀರು ಇನ್ನೂ ಫೇಮಸ್ ತಿನ್ನೋಣ ಬಂದು ಹೇಗಿರುತ್ತೆ ಅಂತ ಸೂಪರ್ ಆಗಿದೆ ತಿಂಡಿ ಚೆನ್ನಾಗಿತ್ತು ಇಟ್ಸ್ ಎ ಗುಡ್ ಪ್ಲೇಸ್ ಇರುವಂತ ಜಾಗ ಬಂದು ಬಡೆ ಹನುಮಾನ್ ಜಿ ಕಿ ಮಂದಿರ್ ಅಂತ ಇದು ತುಂಬಾ ಹೆಸರುವಾಸಿ ದೇವಸ್ಥಾನ ಅಂದ್ರೆ ನಮ್ಮ ಭಾಷೆ ಹೇಳ್ಬೇಕು ಅಂದ್ರೆ ದೊಡ್ಡ ಹನುಮಂತ ದೇವರ ದೇವಸ್ಥಾನ ಅಂತಾರಲ್ಲ ಆ ತರ ಈ ಊರಲ್ಲಿ ಬಡೆ ಹನುಮಾನ್ ಜಿ ಕಿ ಮಂದಿರ್ ಅಂತ ಬನ್ನಿ ಒಳಗಡೆ ನೋಡಾಗಿದೆ ಅಂತ राजा राम लक्ष्मी लोकनाथ की गली ये पनीर है ये खोया है ये रबड़ी है रबड़ी है और आखिर में जो है ये रबड़ी है वो खोया है ये खोया ये पनीर पनीर है ಲಸ್ಸಿ ಮೇಲೆ ರಬಡಿ ಹಾಕ್ತಾರೆ ರಬಡಿ ಜೊತೆ ಇದ್ರದ್ದು ಹಾಲಿಂದು ಕೆನೆ ಹಾಕ್ತಾರೆ ಮೇಲ್ಗಡೆ ಎಲ್ಲರಿಗಿಂತ ಮೇಲ್ಗಡೆ ಕೇಸರಿ ನೀರು ಹಾಕ್ತಾರೆ ರಬಡಿ ಟೇಸ್ಟ್ ಇದೆ ಲಸ್ಸಿ ಮೇಲ್ಗಡೆ ಆಮೇಲೆ ಅದಕ್ಕೆ ಕೇಸರಿ ನೀರು ಹಾಕಿದ್ದಾರೆ ನೋಡಿದ್ರಲ್ಲ ನೀವು ಕೇಸರಿ ರುಚಿ ಹಾಗೆ ರಬಡಿಯಿಂದ ಸಿಹಿ ಮಾಡ್ತಾರೆ ಅದ್ರದ್ದು ರುಚಿ ಕೂಡ ತುಂಬಾ ಚೆನ್ನಾಗಿದೆ ಸೂಪರ್ ಟೇಸ್ಟ್ ಎಕ್ಸಲೆಂಟ್ ಟೇಸ್ಟ್ ಎಕ್ಸಲೆಂಟ್
ವೇಣಿ ಮಾಧವ ಅಂತ ದೇವಸ್ಥಾನ ಇದು ಪ್ರಯಾಗದಲ್ಲಿ ತುಂಬಾ ಫೇಮಸ್. ಬಂದಿದ್ದೀವಿ, ದರ್ಶನ ಮಾಡಿದ್ದೀವಿ. ಕೃಷ್ಣ ದೇವರು ತ್ರೇತಾಯುಗದಲ್ಲಿ ಗಜಕರ್ಣ ಎಂಬ ರಾಕ್ಷಸ ಇದ್ದ. ಅವನು 3 ಲೋಕಕ್ಕೆ ಬಹಳವಾಗಿ ತೊಂದರೆ ಕೊಡ್ತಾ ಇದ್ದ. ಮತ್ತೆ ಅವನಿಗೆ ವಿಚಿತ್ರವಾದ ಕುಷ್ಠರೋಗ ಸಹಿತ ಇತ್ತು. ಆದರೂ ಸಹಿತ ಅವನು ಋಷಿಗಳಿಗೆ ಮುನಿಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ. ಆಗ ಎಲ್ಲರೂ ಹೋಗಿ ಶ್ರೀ ವಿಷ್ಣುವನ ಮೊರೆ ಹೋಗರು, ಹೇಗಾದರೂ ಮಾಡಿ ರಾಕ್ಷಸನ ತೊಂದರೆಯಿಂದ ನಮ್ಮನ್ನು ಪರಿಹಾರ ಮಾಡು ಸ್ವಾಮಿ ಅಂತ. ಆಗ ನಾರದರಿಗೆ ಏನಾದ್ರು ಉಪಾಯ ಸೂಚಿಸಪ್ಪ ಅಂತ ದೇವರು ನಾರದರಿಗೆ ಆಜ್ಞೆ ಕೊಡ್ತಾರೆ. ನಾರದರವರು ಗಜಕರ್ಣ ಎಂಬ ರಾಕ್ಷಸನ ಗುಣಗಾನ ಮಾಡುತ್ತಾ ಅವನ ಆಸ್ಥಾನಕ್ಕೆ ಬಂದು ನಿನಗೆ ಪ್ರಯಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಇದೆ, ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ನಿನ್ನ ಕುಷ್ಠರೋಗ ಪರಿಹಾರ ಆಗುತ್ತೆ ಅಂತ. ನಿಜವಾಗ್ಲೂ ಪರಿಹಾರ ಆಗುತ್ತೆ ಸ್ವಾಮಿ, ನೋಡು ಬಂದು ನೀನು ಸ್ನಾನ ಮಾಡಿ ನೋಡು ಅಂತ ಹೇಳಿದ್ರು. ಆಗ ಆ ಪರಿವಾರ ಸಮೇತನಾಗಿ ಆ ಗಜಕರ್ಣ ಅನ್ನೋ ರಾಕ್ಷಸ ಗಂಗಾ ಯಮುನಾ ಸರಸ್ವತಿ ಇರುವ ಸಂಗಮದಲ್ಲಿ ಸ್ನಾನ ಮಾಡಿದಾಗ ಅವನ ಕುಷ್ಠರೋಗ, ಅವನ ಪರಿವಾರದ ರೋಗ ಎಲ್ಲ ನಿವಾರಣೆ ಆಯಿತು. ಆಗ ಅವನು ಎಷ್ಟು ಚಮತ್ಕಾರ ಆಯಿತು, ಇದರಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ತನ್ನ ರಾಕ್ಷಸಿ ಬಲದಿಂದ ಆ ನೀರನ್ನೆಲ್ಲ ಗ್ರಹಣ ಮಾಡಿಬಿಟ್ಟ, ಅಂದರೆ ಎಳ್ಕೊಂಡು ಬಿಟ್ಟ. ಜನಕ್ಕೆ ನೀರಿಲ್ಲದೆ ಬಹಳ ತೊಂದರೆ ಆಗ್ತಾ ಶುರುವಾಯಿತು. ಮತ್ತೆ ಎಲ್ಲರೂ ಹೋಗಿ ಮಹಾವಿಷ್ಣುವಿನ ಮೊರೆ ಹೋಗರು, ಸ್ವಾಮಿ ಇದಕ್ಕೇನಾದ್ರು ಉಪಾಯ ಹೂಡು ಅಂತ ಹೇಳಿದಾಗ ಸ್ವಾಮಿನೇ ಸಾಕ್ಷಾತ್ತಾಗಿ ಗರುಡನ್ನು ಏರ್ಕೊಂಡು ಬಂದು ಆ ರಾಕ್ಷಸನ ಯುದ್ಧ ಮಾಡಿ ಆ ರಾಕ್ಷಸನ ಸಂಹಾರ ಮಾಡಿ ಎಲ್ಲ ಕಡೆಗೂ ಮತ್ತೆ ನೀರು ಬರುವಂಗೆ ಮಾಡಿದ. ಆಗ ಮತ್ತೆ ಗಂಗಾ ಯಮುನಾ ಸರಸ್ವತಿ ಇತರ ದೇವತೆಗಳೆಲ್ಲರೂ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಹೇಗಾದರೂ ಮಾಡಿ ನೀ ಇಲ್ಲೇ ಇದ್ದುಬಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಮತ್ತಾರು ರಾಕ್ಷಸ ರೂಪಗಳದಿಂದ ಯಾಕೆ ತೊಂದರೆ ಆಗದೆ ರಕ್ಷಣೆ ಮಾಡು ಅಂತ ಹೇಳಿದಾಗ ಮಹಾಲಕ್ಷ್ಮಿ ಸಮೇತನಾಗಿ ಮಹಾವಿಷ್ಣು ಈ ಸ್ಥಳದಲ್ಲಿ ನೆಲೆಸಿದ್ದಾನೆ. ಇದಕ್ಕೆ ವೇಣಿ ಮಾಧವ ಎಂಬ ಕ್ಷೇತ್ರ ಹೆಸರು ಬಂದಿದೆ.